ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ ನೋಟ್ ಕನ್ನಡ ಚಾನಲ್. ನಾನು ನಿಮ್ಮ ಚೇತನ್. ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಏನಪ್ಪ ಅಂತಂದರೆ, ಈಗ ನಂದು 29 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 30ನೇ ವಿಡಿಯೋ ಆಗಿದೆ. ಸಬ್ಸ್ಕ್ರೈಬ್ ಒಂದು ಸಹ ಆಗಿಲ್ಲ. 30 ವಿಡಿಯೋ ಮಾಡಿದ್ರು ಒಂದು ಸಹ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಒಂಥರ ಎನರ್ಜಿನೇ ಇರಲ್ಲ ಫ್ರೆಂಡ್ಸ್ ಮುಂದಿನ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ಮುಂದಿನ ತಿಂಗಳ 2ನೇ ತಾರೀಕಿನಲ್ಲಿ OnePlus ಅವ್ರದ್ದು ಒಂದು ಹೊಸ ಮೊಬೈಲ್ ಲಾಂಚ್ ಆಗ್ತಿದೆ. ಈ ಮೊಬೈಲ್ನ ಫುಲ್ ಸ್ಪೆಸಿಫಿಕೇಷನ್ ಏನೇನಿದೆ ಅಂತ ತಿಳಿಸ್ಕೊಡ್ತಿದ್ದೀನಿ. OnePlus Nord 4 ಅಂತಂದು ಈ ಮೊಬೈಲು ಆಗಸ್ಟ್ 2ನೇ ತಾರೀಕಿನಲ್ಲಿ, ಮುಂದಿನ ತಿಂಗಳ 2ನೇ ತಾರೀಕಿನಲ್ಲಿ ಲಾಂಚ್ ಆಗ್ತಿದೆ ಇಂಡಿಯಾದಲ್ಲಿ. ಅಪ್ರಾಕ್ಸಿಮೇಟ್ಲಿ 30,000, 32,000, 30,000, 29,000 ಈ ರೇಟಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಬೆಸ್ಟ್ ಮೊಬೈಲ್ ಅಂತಲೇ ಹೇಳ್ಬೋದು. ಒಂದು 35,000 ಲಾಂಚ್ ಆಯಿತು ಅಂತಂದರೆ. ಇದ್ರದ್ದು ಸ್ಪೆಸಿಫಿಕೇಷನ್ ಬಂದುಬಿಟ್ಟು, ಮೊದಲಿಗೆ ಈಗ ಡಿಸ್ಪ್ಲೇ ಬಗ್ಗೆ ತಿಳಿದಾದರೆ ಫ್ರೆಂಡ್ಸ್, 6.74 ಇಂಚಿನ ಫುಲ್ HD AMOLED ಡಿಸ್ಪ್ಲೇ ಹೊಂದಿದೆ. ಮತ್ತು 2.2K ರೆಸಲ್ಯೂಷನ್ ಹೊಂದಿದೆ. ಮನೆಲ್ಲ ಸಹ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇದ್ರ ಪ್ರೊಸೆಸರ್ ಬಗ್ಗೆ ತಿಳಿದಾದರೆ, ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪವರ್ಫುಲ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ರ್ಯಾಮ್ ಬಂದುಬಿಟ್ಟು 12 GB ವರೆಗೆ ರ್ಯಾಮ್ ಇರುತ್ತೆ. ನೀವು ಯಾವ ಪ್ರೈಸ್ನಲ್ಲಿ ಬೇಕಾಗುತ್ತೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಒಂದೊಂದು ರ್ಯಾಮ್ಗೆ ಒಂದೊಂದು ಥರ ಪ್ರೈಸು ಎಡಿಟ್ ಆಗಿರುತ್ತೆ. ನೆಕ್ಸ್ಟ್ ಇದ್ರ ಸ್ಟೋರೇಜ್ ಬಗ್ಗೆ ತಿಳಿದಾದರೆ, 256 GB ಸ್ಟೋರೇಜ್ ಮಟ್ಟ ಇದ್ರ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸ್ಟೋರೇಜ್ ಮತ್ತು ರ್ಯಾಮು ಸೇಮ್ ಇದೆ. ಮತ್ತು ಇದ್ರ ಬ್ಯಾಟ್ರಿ ಬಗ್ಗೆ ತಿಳಿದಾದರೆ ಫ್ರೆಂಡ್ಸ್, 5500 mAh ಬ್ಯಾಟ್ರಿ. ಮತ್ತು 100 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ವಿತ್ ಬಾಕ್ಸ್ನಲ್ಲೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅಡಾಪ್ಟರು ಸಹ ಬಾಕ್ಸ್ನಲ್ಲೇ ಸಿಗುತ್ತೆ. ನೆಕ್ಸ್ಟ್ ಇದ್ರದ್ದು ಕ್ಯಾಮ್ರಾನೇ ಫ್ರೆಂಡ್ಸ್, ಇದು ಕ್ಯಾಮ್ರಾನೇ ಮೀನ್ ಅಂತ ಹೇಳ್ಬೋದು. ಯಾಕಂದರೆ ಕ್ಯಾಮ್ರಾದಲ್ಲಿ ತುಂಬಾ ಫೀಚರ್ ಆ್ಯಡ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಇದರಲ್ಲಿ ಬ್ಯಾಕ್ನಲ್ಲಿ 2 ಕ್ಯಾಮ್ರಾ ಸಿಗುತ್ತೆ, ಫ್ರಂಟಲ್ಲಿ 1 ಕ್ಯಾಮ್ರಾ ಸಿಗುತ್ತೆ. 2 ಕ್ಯಾಮ್ರಾ ಬಂದುಬಿಟ್ಟು, ಫಸ್ಟ್ ಕ್ಯಾಮ್ರಾ ಬಂದುಬಿಟ್ಟು 50 MP ಪ್ರೈಮರಿ ಕ್ಯಾಮ್ರಾ ಆಗಿದೆ. ಮತ್ತು ಸೆಕೆಂಡ್ ಬಂದುಬಿಟ್ಟು 8 MP ಪ್ರೈಮ್ ಕ್ಯಾಮ್ರಾ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಡೇ ಲೈಟಲ್ಲಿ ನೀವು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ರಿ ಅಂದರೆ ಕ್ಲಿಯಾರಿಟಿಯಾಗಿ ಫೋಟೋ ಬರುತ್ತೆ. ಮತ್ತು ಕಲರು ಡಿಫ್ರೆಂಟ್ ಇರೋದಿಲ್ಲ. ಮತ್ತು ನ್ಯಾಚುರಲ್ಲಾಗಿ ಫೋಟೋ ತೆಗಿತೆ ಅಂತ ಹೇಳ್ಬೋದು. ಮತ್ತು ಸೆಲ್ಫಿಯಲ್ಲೂ ಸಹ ಇದೇ ರೀತಿ ಆಗುತ್ತೆ. ಮತ್ತು ಬ್ಯಾಕ್ನಲ್ಲೂ ಸಹ ಇದೇ ರೀತಿ ಒಂದು ಎಡ್ಜನಲ್ಲಿ ಸಹ ಒಂಥರ ಕಲರ್ ಡಿಮ್ ಆಗಿರೋದು ಆ ಥರ ಏನೂ ಇರೋದಲ್ಲ. ಪಿಕ್ಚರ್ ಮಾತ್ರ ಸಖತ್ತಾಗೆ ತಕ್ಕೊಡುತ್ತೆ ಅಂತ ಹೇಳ್ಬೋದು. ಬೆಸ್ಟ್ ಕ್ಯಾಮ್ರಾ ಮೊಬೈಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೆಲ್ಫಿ ಬಗ್ಗೆ ತಿಳಿದಾದರೆ ಫ್ರೆಂಡ್ಸ್, 16 MP ಸೆಲ್ಫಿ ಕ್ಯಾಮ್ರಾ ಹಾಕಿದ್ದಾರೆ. ಮತ್ತು ಪರ್ಟಿಕಲ್ ಮೂಡು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಯಾವ್ದಾರ ಫೋಟೋ ನೀವು ಸೆಲ್ಫಿಯಲ್ಲಿ ತಗೊಂಡ್ರೆ ಏನಾದ್ರು ಒಂಥರ DSLR ಆಗಿ ಸುತ್ತಲೂ ಎಲ್ಲ ಬ್ಲರ್ ಆಗಿ ಕೊಡುತ್ತೆ. ಒಂದು ನ್ಯಾಚುರಲ್ ಆಗಿ ಫೋಟೋ ತಕ್ಕೊಡುತ್ತೆ ಅಂತ ಹೇಳ್ಬೋದು. ಕ್ಲಾರಿಟಿಯಾಗಿ ಬ್ರೈಟ್ನೆಸ್ನ ಸಹ ಹೈ ಆಗಿರಾಗಿ ಕಳಿಸುತ್ತೆ, ನಿಮಗೆ ಇದು ತೋರಿಸುತ್ತೆ. ಇವೆಲ್ಲ ಫ್ರೆಂಡ್ಸ್ ಮೇನ್ ಫೀಚರ್ಗಳಾಗಿವೆ. ತುಂಬಾ ಇವೆ. ಸೈಡ್ ಮೌಂಟರ್ ಫಿಂಗರ್ ಪ್ರಿಂಟ್ಸು ಅವೆಲ್ಲ ತುಂಬಾ ಆ್ಯಡ್ ಮಾಡಿದೆ ಅಂತ ಹೇಳ್ಬೋದು. ಇವೆಲ್ಲ ಮೇನ್ ಫೀಚರ್ಗಳಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಯಾಕಂದರೆ 29 ವಿಡಿಯೋ ಆಗಿದೆ. ಇದು 30ನೇ ವಿಡಿಯೋ ಆಗಿದ್ರೆ ಆದರೂ ಸಹ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಿಮಗೆ ಯಾವ ರೀತಿ ಅನಿಸ್ಬೋದು ಅಂತ ನೋಡಿ ಫ್ರೆಂಡ್ಸ್. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.